ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ನೆಕ್ಸ್ಟ್ ಈ ಜುಲೈ ಮಂತ್ ಇದೆಯಲ್ಲ, ಈ ಜುಲೈ ತಿಂಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ತಿಂಗಳಲ್ಲಿ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಇದೆ, 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜುಲೈ ತಿಂಗಳು 2025 ನಿಮಗೆ ಹೇಗಿದೆ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಜುಲೈ ತಿಂಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಡೆಯಲಿದೆ ಅಂತ ತಿಳ್ಕೊಬೋದು ಈ ವಿಡಿಯೋನಲ್ಲಿ. ಸೊ ಲೆಟ್ಸ್ ಸಿ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಮತ್ತು ಮೆಸೇಜಸ್ ಆಲ್ಸೋ, ವಾಟ್ ಆರ್ ದ ಇಂಪಾರ್ಟೆಂಟ್ ಮೆಸೇಜಸ್ ಫಾರ್ ಯು ಅದನ್ನು ಚೆಕ್ ಮಾಡಿ ಹೇಳಿಬಿಡ್ತೀನಿ. ಏನಿದೆ ಇಂಪಾರ್ಟೆಂಟ್ ಮೆಸೇಜಸ್ ಯೂನಿವರ್ಸಿಂದ. ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ತುಂಬ ಪವರ್ಫುಲ್ ಆಗಿರುತ್ತೆ ನಿಮ್ಮ ಜುಲೈ ತಿಂಗಳು. ಹಾಗೂ ಏನಾದರೂ ಮಾಡಬೇಕು ಅನ್ನುವಂಥದ್ದು ಮನಸ್ಥಿತಿ ಇದೆ ಅಂದರೆ, ಇಂಡಿಪೆಂಡೆಂಟಾಗಿ ಏನಾದರೂ ಡಿಸಿಷನ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಮಾಡಬಹುದು. ಪೇಜ್ ಆಫ್ ಪೆಂಟಿಕಲ್ಸ್, ಯಾವುದಾದ್ರೂ ಒಂದು ಕಾರ್ಯಕ್ಕೆ ಕೈ ಹಾಕಬೇಕು ಅಂತ ಇದ್ದೀರಾ ಅಂದರೆ ಬೆಸ್ಟ್ ಟೈಮ್ ಜುಲೈ ಮಂತ್ ಅಂತ ಹೇಳ್ತೀನಿ. ಮತ್ತು ರಿಲೇಷನ್ಶಿಪ್ ಕುರಿತಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ರಿಲೇಷನ್ಶಿಪ್ಸ್ನಲ್ಲೇ ಇಶ್ಯೂಸ್ ಇದೆ ಅಂತ ಪಿಕ್ ಮಾಡ್ತಾ ಇದ್ದೀನಿ. ಆದರೆ ನಿಮ್ಮ ಕಡೆಯಿಂದ ನಿಮ್ಮ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಅಂತ ಬಂದಾಗ ಐ ಆಮ್ ಸೀಯಿಂಗ್ ಅ ಲಾಟ್ ಗುಡ್ ಚೇಂಜಸ್ ಫಾರ್ ಯು. ಇಂಡಿವಿಜುವಲ್ ಆಗಿ ನೀವು ಡೆವಲಪ್ ಆಗ್ತೀರಾ ಈ ತಿಂಗಳಲ್ಲಿ. ಆದರೆ ನಿಮಗೆ ಸಪೋರ್ಟಿವ್ ಆಗಿ ಜನ ಇರೋದಿಲ್ಲ ಅಥವಾ ನಿಮ್ಮ ಸುತ್ತ ಇರುವಂಥ ವ್ಯಕ್ತಿಗಳಿಲ್ಲದೆ ಇರಬಹುದು. ಈ ವಿಷಯವಾಗಿ ನಿಮಗೆ ಬೇಜಾರಾಗುವಂಥದ್ದು, ಮಾನಸಿಕವಾಗಿ ಕುಗ್ಗುವಂಥದ್ದು, ಈ ಥರ ಎಲ್ಲ ನಿಮಗೆ ಅನುಭವಗಳು ಜುಲೈ ತಿಂಗಳು ಆಗುತ್ತೆ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಮ್ಯಾನೇಜ್ಮೆಂಟ್, ಪ್ಲ್ಯಾನ್, ಆರ್ಗನೈಸ್ ಅಂತ ಬರ್ತಾ ಇದೆ. ಸೊ ಇದೊಂದು ಯೂನಿವರ್ಸಿಂದ ಮೆಸೇಜ್ ಆಗಿದೆ ನಿಮಗೆ. ನೀವು ಎಷ್ಟು ಪ್ಲ್ಯಾನಿಂಗ್ ಮಾಡ್ತೀರಾ, ಹೀಗೆ ಇರಬೇಕು. ಏನಾದ್ರು ಮಾಡೋಕ್ಕೆ ಮುಂಚೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ತೀರಾ. ಅದರಲ್ಲಿ ನೀವು ಅಷ್ಟೇ ಬೆಸ್ಟ್ ರಿಸಲ್ಟ್ಸ್ನ ನೋಡ್ತೀರಾ. ಸ್ಕೆಡ್ಯೂಲ್ ಅಂದರೆ ಏನು, ಮುಂಚೆನೇ ನಾವೇನಾದ್ರು ಮಾಡಬೇಕು ಅಂತ ಇದ್ದೀವಿ ಅಂದರೆ ಮುಂಚೆನೇ ಪ್ರಿಪೇರ್ ಆಗುವಂಥದ್ದು. ಇದನ್ನ ನೀವು ನಾಳೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ಈಗಲೇ ಹೌದು ನಾನು ಇದಕ್ಕೆ ರೆಡಿ ಇದ್ದೀನಿ ಅಂತ ಪ್ರಿಪೇರ್ ಆಗುವಂಥದ್ದು. ಇದನ್ನು ಈ ತಿಂಗಳು ಎಷ್ಟು ನಿಭಾಯಿಸ್ಕೊಂಡು ಹೋಗ್ತೀರಾ, ಒಂದು ರೂಟೀನನ್ನು ನೀವು ಫಾಲೋ ಮಾಡ್ಕೊಂಡು ಹೋಗ್ತೀರಾ, ಅಷ್ಟು ಬೆಸ್ಟಾಗಿ ಜುಲೈ ಮಂತು ನಿಮಗೆ ಆಗಿಬರುತ್ತೆ ಅಂತ ತೋರಿಸ್ತಾ ಇದೆ. ಸೊ ಮದುವೆ ಆಗದೇ ಇರೋರಿಗೆ ಒಳ್ಳೆಯ ನ್ಯೂಸ್ ಇದೆ. ಸ್ವೀಟ್ ಲವ್ ಅಂತ ತೋರಿಸ್ತಾ ಇದೆ. ಕಪಲ್ ಡಿಪೆಂಡೆನ್ಸಿ ಅಂತ ತೋರಿಸ್ತಾ ಇದೆ. ಮದುವೆ ಆಗದೇ ಇರೋರಿಗೆ ಒಂದು ಒಳ್ಳೆಯ ಸಂಬಂಧ, ಎಂಗೇಜ್ಮೆಂಟ್, ಅಕಸ್ಮಾತ್ ಎಂಗೇಜ್ಮೆಂಟ್ ಆಗೋಗಿದೆ ಅಂದರೆ ತುಂಬ ಚೆನ್ನಾಗಿ ಮದುವೆಯ ವಿಷಯಗಳು ಮುಂದುವರಿಯುತ್ತೆ ಜುಲೈ ತಿಂಗಳು ಅಂತ ತೋರಿಸ್ತಾ ಇದೆ. ಸೊ ಎಸ್, ಸಿಂಗಲ್ಸ್ಗೆ ಈ ತಿಂಗಳು ಆಗಿ ಬಂದಿದೆ ಅಂತ ಹೇಳ್ತೀನಿ. ಅದಾದ ನಂತರ ರಾಬರಿ ಕಾರ್ಡ್ ಬಂದಿದೆ ಇಂಟ್ರೆಸ್ಟಿಂಗ್ಲಿ. ಸೊ ಇಲ್ಲಿ ನಿಮ್ಮ ಮನೆಯನ್ನು ಆದಷ್ಟು ಜಾಗರೂಕವಾಗಿ ಜೋಪಾನವಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಏನೋ ಒಂದು ಕಳ್ಕೋಬಹುದು. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರೆಷಿಯಸ್ ವಸ್ತುವು. ಒಟ್ಟಿನಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನೀವು ಉದಾಸೀನತೆ ತೋರಿಸಿದ್ರೆ ಅಥವಾ ಲೈಕ್ ಒಂಥರ ಕೇರ್ಲೆಸ್ನೆಸ್ ಆ್ಯಟಿಟ್ಯೂಡ್ನ ತೋರಿಸಿದ್ರೆ ಕಳ್ಕೊಂಡು ಬಿಡ್ತೀರಾ, ಏನೇನೋ ಕಳ್ಕೋತೀರಾ ಅಂತ ಒಂದು ಎಚ್ಚರಿಕೆ ಕಾರ್ಡ್ ಕೂಡ ಬಂದಿದೆ. ಆನ್ ದ ಹೋಲ್ ನಿಮ್ಮ ಒಂದು ಕಂಟ್ರೋಲ್ನಲ್ಲಿ ನೀವೇನೇನು ಮಾಡಬೇಕು ಅಂತ ಇದ್ದೀರಾ ಅದಕ್ಕೆಲ್ಲ ಪೂರಕವಾಗೇ ಇದೆ ಈ ತಿಂಗಳು. ಆದರೆ ನೀವು ಬೇರೆಯವ್ರ ಮೇಲೆ ಅವಲಂಬಿತವಾಗುವಂಥ ಒಂದು ಡಿಸಿಷನ್ನ ತಗೋತಾ ಇದ್ದೀರಾ ಅಂದರೆ ನಿಮ್ಮ ಫ್ಯಾಮಿಲಿ ಡಿಸಿಷನ್ಸ್ ಚೆನ್ನಾಗಿರೋದಿಲ್ಲ. ಬೇರೆಯವರ ಅಂದರೆ ಅಡಚಣೆಗಳು ಇದೆ. ಆ ವಿಷಯವಾಗಿ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ. ಫ್ಯಾಮ್ಲಿನಲ್ಲೇ ಒಂದು ಸ್ವಲ್ಪ ಏನು ಹೇಳ್ತಾರೆ, ಜಗಳಗಳು ಬರುವಂಥದ್ದು, ಮನಸ್ತಾಪಗಳು ಬರುವಂಥದ್ದು, ಇಂಥದ್ದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಯಾವಾಗ ಇದು ಜಾಸ್ತಿ ಆಗ್ತಾ ಇದೆ ಅಂದರೆ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂದರೆ ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡೋಕ್ಕೆ ಆಗಲ್ಲ ಅಂದರೆ ನೀವು ಸೈಲೆಂಟ್ ಆಗಿರೋದೇ ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಜುಲೈ ಮಂತ್ನ ಪ್ರಿಡಿಕ್ಷನ್ ಆಗಿತ್ತು. ಇಂಟ್ರೆಸ್ಟಿಂಗ್ ಆಗಿದೆ. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಜುಲೈ ತಿಂಗಳು ಏನಿದೆ ಅಂತ ನಾನು ರೀಡಿಂಗ್ ಮಾಡ್ತೀನಿ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಜುಲೈ ಮಂತ್, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತೀನಿ.
ಅದಾದ ನಂತರ ಮೆಸೇಜಸ್ ಕೂಡ ಹೇಳ್ತೀನಿ. ವಾಟ್ ಆರ್ ದ ಮೆಸೇಜಸ್, ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ಹೇಳ್ತೀನಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಮನಿ ಕಾರ್ಡೇ ಫಸ್ಟ್ ಬಂದಿದೆ, ವಿಚ್ ಈಸ್ ಆಲ್ಸೋ ಗಿವಿಂಗ್ ಎನ್ ಇಂಡಿಕೇಶನ್ ಆಫ್ ಮನಿ ಫ್ಲೋ. ತುಂಬ ಒಳ್ಳೆಯ ಲಾಭದಾಯಕವಾದ ಜುಲೈ ತಿಂಗಳಾಗಿರುತ್ತೆ ನಿಮಗೆ. ಹಾಗೂ ವಾವ್, ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಗಿದೆ. ಬಿಕಾಸ್ ಮನಿ ಮತ್ತು ಹ್ಯಾಪಿನೆಸ್ ಎರಡೂ ನಿಮಗೆ ಒಟ್ಟಿಗೆ ಸಿಕ್ಕಿದೆ. ಸಂತೋಷದ ಕ್ಷಣಗಳನ್ನ ನೀವು ಜುಲೈ ತಿಂಗಳಲ್ಲಿ ಬಹಳಷ್ಟು ಅನುಭವಿಸ್ತೀರಾ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಟ್ರಾವೆಲ್ ರಿಲೇಟೆಡ್ ಏನಾದರೂ ಮಾಡಬೇಕು ಅಂತ ಇದ್ದೀರಿ ಅಂದರೆ ಟ್ರಾವೆಲ್ ನೋಡ್ತಾ ಇಲ್ಲ. ಜುಲೈ ತಿಂಗಳು ನಾನೇನು ಅಷ್ಟು ಬೆಸ್ಟ್ ನೀವೇನೋ ಪ್ಲ್ಯಾನ್ ಮಾಡ್ತೀರಾ ಅದು ಆಗೋ ಹಾಗೆ ನೋಡ್ತಾ ಇಲ್ಲ. ಜುಲೈ ಮಂತ್ ಏನಂದರೆ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ. ಕಂಫರ್ಟಬಲ್ ಅಂದರೆ ನೀವೇನು ಇವಾಗ ನಾವು ತುಂಬ ಕಷ್ಟಪಡ್ತೀವಿ, ಸುಖನೂ ಅನುಭವಿಸ್ಬೇಕಾಗತ್ತೆ ಅಲ್ವಾ, ಆ ಸುಖದ ಟೈಮ್ ನಿಮಗೆ ಜುಲೈ ತಿಂಗಳಾಗಿದೆ ಅಂತ ಹೇಳ್ತೀನಿ. ಡೆವಿಲ್ ಕಾರ್ಡ್ ಬರ್ತಾ ಇರೋದ್ರಿಂದ ಒಂದೇನಾಗುತ್ತೆ ಅಂದರೆ ನಿಮ್ಮ ಮೇಲೆ ಕೆಟ್ಟ ಕಣ್ಣು ಬೀಳಬಹುದು ಬಿಕಾಸ್ ಆಫ್ ಯೋರ್ ಹ್ಯಾಪಿನೆಸ್. ನಿಮ್ಮ ಸಂತೋಷನ ಸಹಿಸ್ಕೊಳ್ಳದೆ ನಿಮ್ಮ ಶತ್ರುಗಳು ಏನಾದರೂ ಕೆಟ್ಟದಾಗಿ ಎನರ್ಜಿನ ಪಾಸ್ ಮಾಡ್ಬೋದು. ಆ ವಿಷಯವಾಗಿ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಗ್ರೋತ್, ನಿಮ್ಮಲ್ಲೂ ಗ್ರೋತ್ ಇದೆ ಮತ್ತು ನಿಮ್ಮ ಫ್ಯಾಮ್ಲಿನಲ್ಲೂ ಗ್ರೋತ್ ಇದೆ ಜುಲೈ ತಿಂಗಳಲ್ಲಿ. ಅದಾದ ನಂತರ ಕಿಂಗ್ ಆಫ್ ಸ್ವೋರ್ಡ್ಸ್ ಬರ್ತಿರೋದ್ರಿಂದ ಬಿಸ್ನೆಸ್ ವಿಷಯವಾಗೂ ನೀವು ಗೆಲುವನ್ನು ನೋಡ್ತೀರಾ. ಬಿಸ್ನೆಸ್ ವಿಷಯವಾಗಿ ನೀವು ಏನಾದರೂ ಮಾಡಬೇಕು ಅಂತ ಇದ್ದೀರಾ ಅಥವಾ ನೀವು ಬಿಸ್ನೆಸ್ ಫೀಲ್ಡ್ನಲ್ಲಿದ್ದೀರಾ ಅಂದರೆ, ಪೊಲಿಟಿಕಲ್ ಫೀಲ್ಡಲ್ಲಿದ್ದೀರಾ ಅಂದರೂ ಕೂಡ ಜುಲೈ ತಿಂಗಳು ನಿಮಗೆ ಅದ್ಭುತವಾಗಿರುತ್ತೆ. ಏಕೆಂದರೆ ಒಂದು ಇಟ್ ಈಸ್ ಲೈಕ್ ಪವರ್ಫುಲ್ ಆ್ಯಂಡ್ ಆಲ್ಸೋ ಬ್ಲೆಸ್ಡ್ ಅಂತ ಹೇಳ್ತೀನಿ. ಇವೆರಡು ಕಾಂಬಿನೇಷನ್ ಇದೆಯಲ್ಲ, ಇದು ನೋಡಿ, ಪವರ್ಫುಲ್ ಆ್ಯಂಡ್ ಬ್ಲೆಸ್ಡ್ ಮಂತ್ ಫಾರ್ ಜುಲೈ. ಅವಾಗ ಏನಾಗುತ್ತೆ ಅಂದರೆ ನೀವು ಏನು ಮಾಡಿದ್ರೂ ಕೂಡ ಅದಕ್ಕೆ ಕಲ್ಲು ಹಾಕಕ್ಕೆ ಯಾರೂ ಬರಲ್ಲ, ಆದರೆ ಕಣ್ಣು ಹಾಕಕ್ಕೆ ಬರ್ತಾ ಇದ್ದಾರೆ. ಸೊ ಆ ವಿಷಯವಾಗಿ ನೀವು ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ. ಸ್ಟ್ರಾಟಜಿ ಅಂತ ಬರ್ತಾ ಇದೆ, ಪ್ಲ್ಯಾನಿಂಗ್, ಮೈಂಡ್ ರೀಡಿಂಗ್. ಸೊ ನಿಮ್ಗೆ ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಒಂದು ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಇಂಟ್ಯೂಷನ್ ಫೀಲ್ ಕೊಡುತ್ತೆ, ಅದನ್ನು ನೀವು ಸೀರಿಯಸ್ ಆಗಿ ತೊಗೋಬೇಕಾಗತ್ತೆ. ಓಕೆ, ಆಫೆನ್ಸ್, ಮ್ಯಾಡ್ನೆಸ್. ಈ ತಿಂಗಳು ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಕೋಪ ಬರ್ಸೋಕ್ಕೆ, ನಿಮ್ಮನ್ನ ಟ್ರಿಗರ್ ಮಾಡೋಕ್ಕೆ ಕೆಲವರು ಬರಬಹುದು, ಆದರೆ ಅದಕ್ಕೆ ನೀವು ರಿಯಾಕ್ಟ್ ಮಾಡಬೇಡಿ. ಯಾಕೆಂದರೆ ಅದಕ್ಕೆ ರಿಯಾಕ್ಟ್ ಮಾಡೋದ್ರಿಂದ ನಿಮಗೇನೂ ಲಾಭ ಆಗೋದಿಲ್ಲ ಅಂತ ಬರ್ತಾ ಇದೆ. ಕಾಮ್ ಬರ್ತಾ ಇರೋದ್ರಿಂದ ಈ ತಿಂಗಳು ನೀವು ಎಷ್ಟು ಮೆಡಿಟೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ಯೋಗ, ಮೆಡಿಟೇಷನ್, ವಾಕಿಂಗ್, ರಿಲ್ಯಾಕ್ಸೇಷನ್, ಈ ಥರ ವಿಚಾರಕ್ಕೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಅದು ಅಷ್ಟು ನಿಮಗೆ ಇಂಟೆನ್ಸಿಫೈ ಆಗಿ ಪಾಸಿಟಿವ್ ಆಗಿ ಫ್ಲೋ ಆಗುತ್ತೆ. ಆವಾಗ ನಿಮ್ಮ ಕೋಪನೂ ನಿಮ್ಮ ಹಿಡಿತಕ್ಕೆ ಬರುತ್ತೆ ಅಂತ ಈ ಒಂದು ಕಾರ್ಡ್ ರೀಡಿಂಗ್ನಲ್ಲಿ ಹೇಳ್ತಾ ಇದೆ. ಅದು ನಿಮ್ಮ ಫ್ಯೂಚರ್ ಜುಲೈ ಮಂತಿನ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಈಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಜುಲೈ ಮಂತ್ 2025 ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಜುಲೈ ತಿಂಗಳಲ್ಲಿ ಅಂತ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಬರುತ್ತೆ ಅಂತ ಜುಲೈ ತಿಂಗಳಲ್ಲಿ ನಿಮಗೆ. ಸೊ ಸನ್ ಬಂದಿದೆ. ಫಸ್ಟ್ ಕಾರ್ಡೇ ಜಯದ ಕಾರ್ಡ್ ಅಂತ ಹೇಳ್ಬೋದು, ಹಾಗೂ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ಬೋದು. ಮತ್ತು ನೀವು ಒಂದು ಗ್ಲೋಯಿಂಗ್ ಕಾರ್ಡ್, ಗ್ಲೋಯಿಂಗ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಬಂದಿದೆ. ಅದಾದ ನಂತರ ನಿಮ್ಗೇನು ಬರ್ತಾ ಇದೆ, ನೈಟ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ, 5 ಆಫ್ ಪೆಂಟಿಕಲ್ಸ್. ಹಣಕಾಸಿನ ವಿಷಯವಾಗಿ ಸ್ವಲ್ಪ ಹುಷಾರಾಗಿರಿ. ಅನ್ವಾಂಟೆಡ್ ಆಗಿ ಖರ್ಚು ಮಾಡೋದು ಅದೆಲ್ಲ ನಡೆಯುತ್ತೆ ಈ ತಿಂಗಳು. ಏನಾಗುತ್ತೆ ಅಂದರೆ ಬಡ್ಜೆಟ್ಟಾಗೆ ನೀವು ಇಟ್ಕೊಂಡ್ರೆ ಬೆಟರ್. ಅಂದರೆ ಅನವಶ್ಯಕವಾಗಿ ನೀವು ಖರ್ಚು ಮಾಡಿದ್ರೆ ಸ್ವಲ್ಪ ಲಾಸ್ ಅನುಭವಿಸ್ತೀರಾ, ಅಡಚಣೆ ಉಂಟಾಗುತ್ತೆ, ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ನೋವಾಗುತ್ತೆ. ಆ ಥರ ಎಲ್ಲ ವಿಷಯಗಳಿದೆ. ದುಡ್ಡಿನ ವಿಚಾರದಲ್ಲೂ ಕೂಡ ನಾನು ಏನೂ ಗ್ರೋತ್ ನೋಡ್ತಾ ಇಲ್ಲ ಜುಲೈ ತಿಂಗಳಲ್ಲಿ. ಹಾಗೂ ಜಸ್ಟಿಸ್ ಬರ್ತಿರೋದ್ರಿಂದ ನಿಮಗೆ ಏನಾದರೂ ಒಂದು ಕೋರ್ಟ್ ಕಚೇರಿ ವಿಷಯವಾಗಿ ಒಂದು ಉತ್ತರ ಬೇಕಿದೆ, ಅದರಲ್ಲಿ ನಿಮಗೆ ಒಂದು ರಿಟರ್ನ್ ಬೇಕಿದೆ, ಒಂದು ರಿಸಲ್ಟ್ ಬೇಕಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಆದಷ್ಟು ಬೇಗ ನಿಮಗೆ ಪೂರಕವಾಗಿ ಒಳ್ಳೆಯದೇ ಆಗುತ್ತೆ. ಆ ಹಿಯರಿಂಗ್ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಒಳ್ಳೆಯ ಹಿಯರಿಂಗೇ ಆಗಿ ಬರುತ್ತೆ ಅಂತ ತೋರಿಸ್ತಾ ಇದೆ. ಸೊ ಕೋರ್ಟ್ ಕಚೇರಿ ವಿಚಾರವಾಗಿ ನಿಮಗೆ ಪೂರಕವಾಗಿ ಟೈಮ್ ಜುಲೈ ತಿಂಗಳಿದೆ. ಆದರೆ ಅನವಶ್ಯಕವಾಗಿ ಖರ್ಚು ಮಾಡೋದು ಅದೊಂದು ಸ್ವಲ್ಪ ನಿಮಗೆ ಹಿಡಿತ ಸಿಗೋದಿಲ್ಲ. ಆ ವಿಷಯವಾಗಿ ಹುಷಾರಾಗಿರಿ ಅಂತ ತೋರಿಸ್ತಾ ಇದೆ.
ರಿಯಲ್ ಎಸ್ಟೇಟ್ ಅಂತ ಒಂದು ಕಾರ್ಡ್ ಬಂದಿದೆ. ಸೊ ಇದೊಂದು ನಿಮಗೆ ಗುಡ್ ನ್ಯೂಸ್ ಬರ್ತಾ ಇದೆ. ಅದೇನೆಂದರೆ, ನೀವು ರಿಯಲ್ ಎಸ್ಟೇಟ್ ವಿಷಯವಾಗಿ ಏನಾದರೂ ಹಣ ಹೂಡಿಕೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ಈ ತಿಂಗಳು ಖಂಡಿತವಾಗ್ಲೂ ಮಾಡ್ಬೋದು. ಮನೆ ಕೊಂಡ್ಕೊಳ್ಳೋದು ಅಥವಾ ಲ್ಯಾಂಡ್ ಖರೀದಿ ಮಾಡುವಂಥದ್ದು ಇದೆಲ್ಲ ಈ ತಿಂಗಳು ತುಂಬ ಚೆನ್ನಾಗೇ ಇದೆ. ಯಾಕಂದರೆ ನಿಮಗೆ ಆ ಥರದ್ದು ಒಂದು ಕಾರ್ಡ್ ಬಂದಿದೆ. ಮತ್ತು ಏಡ್ ಬರ್ತಾ ಇರೋದ್ರಿಂದ ಮರ್ಸಿ, ಚಾರಿಟಿ, ಕೈಂಡ್ನೆಸ್ ಬರ್ತಿದೆ. ಇದರ ಅರ್ಥ ಏನು ಅಂದರೆ, ಸ್ವಲ್ಪ ದಾನ ಧರ್ಮದ ಕಡೆಗೆ ನೀವು ಲೈಕ್ ಅಟೆನ್ಷನ್ ಕೊಟ್ಟರೆ ಒಳ್ಳೆಯದು. ಯಾವುದಾದ್ರೂ ಒಂದು ರೀತಿಯಾದ ಸೇವೆ, ಯಾರಿಗಾದ್ರೂ ಹೆಲ್ಪ್ ಮಾಡುವುದು, ನಿಮ್ಮ ಕೈಲಾಗುವ ಹಾಗೆ ಸಹಾಯ ಈ ತಿಂಗಳು ಮಾಡಿದ್ರೆ ಅದೊಂದು ಗುಡ್ ಕರ್ಮ ಆಗಿ ನಿಮಗೇನೆ ಒಳ್ಳೆಯದಾಗುತ್ತೆ, ಬ್ಲೆಸ್ಸಿಂಗ್ ಆಗಿ ಅಂತ ಹೇಳ್ತಾ ಇದೆ. ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ ಈ ತಿಂಗಳು. ಸೊ ಪ್ರೆಷರ್ಗೆ ಒಳಗಾಗಬೇಡಿ. ನಿಮಗೆ ಆಗೋದೇ ಇಲ್ಲ ಅಂದರೆ ಓವರ್ ಕಮಿಟ್ಮೆಂಟ್ ಮಾಡ್ಕೋಬೇಡಿ, ಓವರ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಡಿ. ಯಾಕಂದರೆ ಅಡಚಣೆ ಇದೆ ಹಣಕಾಸಿನ ವಿಷಯವಾಗಿ. ಸೊ ಏನಾದರೂ ಆ್ಯಡ್ ಆನ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಈಗ ಲ್ಯಾಂಡ್ ಮತ್ತು ಮನೆ ಈ ವಿಷಯವಾಗಿ ನೀವು ದುಡ್ಡನ್ನು ಹೂಡಿಕೆ ಮಾಡೋದು ಬಿಟ್ಟು ಈ ಬಟ್ಟೆ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಇಂಥದಕ್ಕೆಲ್ಲ ದಯವಿಟ್ಟು ಜುಲೈ ತಿಂಗಳು ಕೈ ಹಾಕಕ್ಕೆ ಹೋಗಬೇಡಿ. ಅದು ಲಾಭದಾಯಕವಾಗಿರೋದಿಲ್ಲ. ನೀವೇನಾದರೂ ಹಣನ ಉಪಯೋಗಿಸ್ಕೋಬೇಕು ಅಂತ ಇದ್ದೀರಾ ಅಂದರೆ ಒಂದು ಲ್ಯಾಂಡ್ಗೆ ಹಾಕಬೇಕು, ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಬರ್ತಾ ಇದೆ. ಶೇರ್ ಮಾರ್ಕೆಟ್ಗೂ ಹಾಕಕ್ಕೆ ಹೋಗಬೇಡಿ ಜುಲೈ ಮಂತ್, ಯಾಕಂದರೆ ಲಾಸ್ ಕಾರ್ಡ್ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.